ಸಮುದಾಯ ಭವನ ಮಾಡ್ಬಿಟ್ಟ ತಕ್ಷಣ ಉದ್ಧಾರ ಆಗ್ಬಿಟ್ಟಾರ. ನಿಮ್ಮ ಮಗನ ವಿದ್ಯಾವಂತರು ಮಾಡಯ್ಯ ಮೊದಲು. ಏನು ಓದ್ತಾ ಜಾಗ ಕೊಡೋಣ, ಸಮುದಾಯ ಭವನ ಮಾಡ್ಕೊಳ್ಳೋಣ, ಮೊದಲು ವಿದ್ಯಾವಂತರನ್ನಾಗಿ ಮಾಡಿ. ಈಗ 5 ಗ್ಯಾರಂಟಿ ಕೊಟ್ಟಿರ್ತಕ್ಕಂಥದ್ದು ಯಾರಿಗೋಸ್ಕರ? ನಿನಗೋಸ್ಕರ ಅಲ್ವಾ, ನಿಮ್ಮ ಸಮುದಾಯಕ್ಕಲ್ವಾ? 1,00,000 ಕೋಟಿ. ಈಗ ತಿಮ್ಮೇಗೌಡರು 10 ಎಕರೆ ಜಮೀನು ಕೊಡಿ ಅಂತ ಹೇಳಿದ್ದಾರೆ, 10 ಕೋಟಿ ಕೊಡಿ ಅಂತ ಹೇಳಿದ್ದಾರೆ. ಆಮೇಲೆ ಹಾಸ್ಟೆಲ್ ಮಾಡಬೇಕು, ನಾವು 30 ಕೋಟಿ ಕೊಡಿ ಅಂತ ಕೇಳಿದ್ದಾರೆ. ಆಮೇಲೆ ಜಾಗ ಕೊಡಿ, ಸಮುದಾಯ ಭವನ ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಅವೆಲ್ಲ ಬರೆದಿದ್ದೀನಿ, ಅವನ್ನೆಲ್ಲ ಅಂತಿಮಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡೋಣ, ಮಾಡಿಕೊಡ್ತಕ್ಕಂಥ ಕೆಲಸ ಮಾಡೋಣ. ಈಗಲೂ ನೀವು ಮಾಡ್ತೀವಿ ಅಂತಂದ್ರೆ ಮೆಡಿಕಲ್ ಕಾಲೇಜು ಕೊಡೋಣ, ಇಂಜಿನಿಯರಿಂಗ್ ಕಾಲೇಜು ಕೊಡೋಣ, ಬೇರೆ ಸಂಸ್ಥೆಗಳನ್ನು ಕೊಡ್ಕೊಳ್ಳೋಣ. ಮಧು ಬಂಗಾರಪ್ಪನವರೇ ಎಜುಕೇಶನ್ ಮಿನಿಸ್ಟರ್ ಇದ್ದಾರೆ, ಉನ್ನತ ಶಿಕ್ಷಣ ಸಚಿವರು ಸುಧಾಕರ್ ಇದ್ದಾರೆ, ಹೇಳ್ಕೊಡ್ಸೋಣ. ಮಾಡಲೇಬೇಕು ಅಂತಿಲ್ಲ, ಸರ್ಕಾರ ಮಾಡ್ತಾ ಇದೆ. ಈಗ ಸರ್ಕಾರ ಎಲ್ಲರಿಗೂ ಉಚಿತವಾದಂಥ ಶಿಕ್ಷಣ, ಕಡ್ಡಾಯವಾದಂಥ ಶಿಕ್ಷಣ, ಇದನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಇದನ್ನ ಯಾವ ಕಾರಣಕ್ಕೂ ಕೂಡ ನಿಮ್ಮ ಕಸುಬುಗಳು ಏನಾರ ಆಗಿರಲಿ, ನೀವು ಏನೇ ಬಿಸ್ನೆಸ್ ಏನೇ ಮಾಡ್ತಾ ಇರಲಿ, ನೀವು ಯಾವುದೇ ವೃತ್ತಿ ಮಾಡ್ತಾ ಇರಲಿ, ಆದರೆ ನಿಮ್ಮ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡ್ತಕ್ಕಂಥದನ್ನ ಮರೆಯக்கூಡುದು, ಯಾವ ಕಾರಣಕ್ಕೂ ಕೂಡ ಮರೆಯக்கூಡುದು. ವಿದ್ಯೆ ಇಲ್ಲೇ ಹೋದರೆ, ಈಗ ನಾನು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ಬಂಗಾರಪ್ಪನವ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಯ್ತಿತ್ತ? ದೇವರಾಜ ಅರಸರವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ವೀರಪ್ಪ ಮೊಯ್ಲಿ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? SM ಕೃಷ್ಣ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ದೇವೇಗೌಡರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಾಧ್ಯ ಆಗ್ತಿತ್ತ? ವಿದ್ಯೆ, ಅದಕ್ಕೆ ವಿದ್ಯೆ ಕಲಿತಕ್ಕಂಥ ಕೆಲಸವನ್ನು ಮಾಡಲೇಬೇಕು. ಇದನ್ನ ನಾರಾಯಣ ಗುರುಗಳು ಬಹಳ ಒತ್ತಿ ಒತ್ತಿ ಹೇಳಿದ್ದಾರೆ. ವಿದ್ಯೆಯಿಂದ ಸ್ವತಂತ್ರರಾಗಿ, ವಿದ್ಯೆಯಿಂದ ಸ್ವತಂತ್ರರಾಗಿ. ನಿಮಗೆ ಸ್ವಾವಲಂಬನೆ ಬರಬೇಕು, ಸ್ವಾಭಿಮಾನ ಬರಬೇಕಾದ್ರೆ ವಿದ್ಯೆ ಕಲೀಲೇಬೇಕು. ನೀವು ಸ್ವತಂತ್ರವಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು. ನೀವು ಮನುಷ್ಯರಾಗಿ ಬದುಕಬೇಕಾದ್ರೆ ವಿದ್ಯೆ ಕಲೀಲೇಬೇಕು.